18th question. A spiral is made up of successive semicircle with centers alternated B and B. Center ಅಂತ ಒಂದ್ಸರಿ A ಇದ್ರೆ ಇನ್ನೊಂದ್ಸರಿ B ಇರುತ್ತೆ ಸೆಂಟರ್. ಓಕೆ, ಆಫ್ ರೇಡಿಯಸ್ ಏನು 0.5 1 1.5 2. ಹಿಂಗ್ ರೇಡಿಯಸ್ ಜಾಸ್ತಿ ಹಾಕಂತ ಹೋಗ್ತಾ ಇದೆ. ಆಸ್ ಶೋನ್ ಇನ್ ದ ಫಿಗರ್ 5.4. ಈಗ ಅವನೇನ್ ಕೇಳ್ತಾನೆ, ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ ಸಚ್ ಎ ಸ್ಪೈರಲ್ ಮೇಡ್ ಅಪ್ ಆಫ್ ಎಷ್ಟು ಟೋಟಲ್ 13 ಕನ್ಸಿಕ್ಯೂಟಿವ್ ಸೆಮಿ ಸರ್ಕಲ್ ಇದೆ. ಓಕೆ, ಈಗ ಪೈ ವ್ಯಾಲ್ಯೂ ಏನ್ ತಗೊಂತ ಹೇಳಿದಾನೆ 22/7. ಈ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ನಮಗೆ ಫಾರ್ಮುಲಾ ಏನಂತಂದ್ರೆ, ನಮಗೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಫಾರ್ಮುಲಾ ಗೊತ್ತಿರ್ಬೇಕು. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನು 2πr. ಓಕೆ, ನಮಗೆ ಇದು ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಅದೇ ಸೆಮಿ ಸರ್ಕಲ್ ಕೇಳಿದ್ರೆ ಸರ್ಕಂಫರೆನ್ಸ್ ಆಫ್ ಸೆಮಿ ಸರ್ಕಲ್ ಕೇಳಿದ್ರೆ, ಓಕೆ, ಸರ್ಕಲ್ ಅಂದ್ರೆ 2πr, ಸೆಮಿ ಅಂದ್ರೆ ಅದ್ರಾಗ ಅರ್ಧ, ಸರ್ಕಲ್ದು 2πr, ಅದ್ರಲ್ಲಿ ಅರ್ಧ ಅಂದ್ರೆ ಡಿವೈಡ್ ಬೈ 2 ಕ್ಯಾನ್ಸಲ್ ಆಯ್ತು, ಏನಾಯ್ತು πr. ಸೊ ನಮಗೇನು ಗೊತ್ತಿರಬೇಕು, ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್ ಬಂದು πr ಅಂತ ಗೊತ್ತಿರ್ಬೇಕು. ಓಕೆನಾ, ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್ ಬಂದು πr ಅಂತ ಗೊತ್ತಿರ್ಬೇಕು. ಈಗ ಅವ್ನು ನಮಗೆ ಕೇಳ್ತಿರೋದೇನು, ಟೋಟಲ್ ಲೆಂತ್ ಕೇಳ್ತಾ ಇದ್ದಾನೆ, ಟೋಟಲ್ ಲೆಂತ್ ಕೇಳ್ತಾ ಇದ್ದಾನೆ. ಓಕೆ, ಈಗ ನೀವು ನೋಡಿದ್ರೆ, ಸೊ ಇದಿಷ್ಟು ಲೆಂತ್ ಬಂದು L1, ಇದಿಷ್ಟು ಬಂದು L2, ಇದಿಷ್ಟು ಬಂದು L3, ಇದಿಷ್ಟು ಬಂದು L4. ಸೊ ಟೋಟಲ್ ಅಂತ ಎಷ್ಟಿದಾವೆ 13 ಇದಾವೆ. L1 ಪ್ಲಸ್ L2 ಪ್ಲಸ್ L3 ಪ್ಲಸ್ ಡ್ಯಾಶ್ ಎಲ್ಲಿವರೆಗೆ L13ವರೆಗೆ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಇವಿಷ್ಟು ಆ್ಯಡ್ ಮಾಡಿ ಎಷ್ಟು ಬರುತ್ತಂತ ಕಂಡುಹಿಡಿಬೇಕು. ಓಕೆ, ಈಗ L1 ಅಂದ್ರೆ ಏನು, ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್. L2 ಅಂದ್ರು ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್. ಬಟ್ ಇಲ್ಲಿ ರೇಡಿಯಸ್ ಏನಿದೆ ಇದನ್ನು R1 ಅಂತ ತಗೊಂತೀವಿ, ಇಲ್ಲಿ L2 ಬಂದಾಗ R2 ಅಂತ ತಗೊಂತೀವಿ, L3 ಬಂದಾಗ R3. ರೇಡಿಯಸ್ ಚೇಂಜ್ ಆಗ್ತಾನೆ ಇದೆ. ಓಕೆ, ಅವ್ರು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ R1 0.5 ಇದ್ರೆ, ಇದು 0.5 ಇದ್ರೆ R2 ಏನಾಗಿರ್ತದೆ 1 ಆಗಿರುತ್ತೆ, R3 ಏನಾಗ್ಬಿಟ್ಟಿದೆ ಅಲ್ಲಿ 1.5 ಆಗಿದೆ, R4 ಬರೋಷ್ಟೊತ್ತಿಗೆ 2 ಆಗಿದೆ. 0.5 ಜಾಸ್ತಿ ಹಾಕಂತ ಹೋಗ್ತಾ ಇದೆ. ಓಕೆನಾ, ಈಗ L1 ಅಂದ್ರೆ ಏನು, ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್. ನಮಗೇನು ಗೊತ್ತು, ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್ ಫಾರ್ಮುಲಾ ಏನು πr1. ಓಕೆನಾ, L1 ಇದ್ದಾಗ ಏನಾಗ್ತೀವಿ R1 ಆಗ್ತೀವಿ. ನೆಕ್ಸ್ಟ್ L2 ಇದ್ದಾಗ ಏನು πr2, L3 ಇದ್ದಾಗ πr3 ಡ್ಯಾಶ್ L13 ಇದ್ದಾಗ πr13. ಓಕೆನಾ, ಈಗ ನಾನು ಪೈ ವ್ಯಾಲ್ಯೂ ಕಾಮನ್ ತೆಗೆದ್ರೆ ಒಳಗಡೆ ಏನು ಉಳಿತೈತೆ R1 ಪ್ಲಸ್ R2 ಪ್ಲಸ್ R3 ಡ್ಯಾಶ್ R13 ಉಳಿಯುತ್ತೆ. ಓಕೆನಾ, ಈಗ R1 ವ್ಯಾಲ್ಯೂ ನಮಗೆ ಗೊತ್ತು ತಾನೆ, R1 ವ್ಯಾಲ್ಯೂ ಎಷ್ಟು 0.5, R2 ಬಂದು 1, R3 ಬಂದು 1.5, ಇನ್ನೊಂದು ಬಂದು 2. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ 0.5 0.5, ಇದು 1 1.5 ಡ್ಯಾಶ್ ಹಿಂಗೆ ಹೋಗ್ತಾ ಇದೆ. ಓಕೆ, ಇದನ್ನು R13 ಅಂತ ಇಟ್ಕೊತೀನಿ. ಓಕೆನಾ, ಇದು ನೀವು ನೋಡಿದ್ರೆ APL ಇದೆನಾ, ಓಕೆ, APL ಇದೆನಾ, ಡಿಫ್ರೆನ್ಸ್ ಬಂದು 0.5 ಇದೆ, ಇದು APL ಇದೆ. ಸೊ ನಾನು ಇದಿಷ್ಟು ಸಮ್ ಅಂದ್ರೆ ಎಷ್ಟು ಕಂಡಿಬೇಕು, ನಾನು S13 ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಲೆಂತ್ ಅಂದ್ರೆ ಏನು ಕಂಡಿಬೇಕು, ನಾನು π ಇಂಟು S13 ಕಂಡಿದ್ರೆ ನನಗೆ ಟೋಟಲ್ ಲೆಂತ್ ಸಿಗುತ್ತೆ. ಸೊ S13 ಏನು ಮಾಡೋಣ, ಸಪ್ರೇಟ್ ಆಗಿ ಕಂಡಿಡಿಯೋಣ. ಸೊ ಅದು APN ಇದೆ 0.5 ಪ್ಲಸ್ 1 ಪ್ಲಸ್ 1.5 ಡ್ಯಾಶ್ ಇಲ್ಲಿ ಎಲ್ಲಿವರೆಗೆ 13ವರೆಗೆ. ಸೊ R13 ಅಂತ ಬರೆಯೋಣ. ಈಗ A ವ್ಯಾಲ್ಯೂ ಏನು 0.5, D ವ್ಯಾಲ್ಯೂ ಏನು A2 ಮೈನಸ್ A1 ಅಂದರೆ 1 ಮೈನಸ್ 0.5, A2 ವ್ಯಾಲ್ಯೂ ಬಂದು 1, A1 ವ್ಯಾಲ್ಯೂ ಬಂದು 0.5, 1ಅಲ್ಲಿ 0.5 ಹೋದರೆ 0.5 ಆಯಿತು. ಓಕೆ, ಈಗ ನಾನೇನು ಕಂಡುಹಿಡಬೇಕು, S13 ಕಂಡುಹಿಡಬೇಕು. ಸೊ N ವ್ಯಾಲ್ಯೂ ಏನು 13 ಇದ್ದಂಗೆ. ಸೊ ಫಾರ್ಮುಲಾ ಅಪ್ಲೈ ಮಾಡೋಣ. Sn is equal to n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಓಕೆ, N ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು 13/2 ಇಂಟು 2, A ವ್ಯಾಲ್ಯೂ ಏನು 0.5 ಪ್ಲಸ್ 13 ಮೈನಸ್ 1 ಇಂಟು D ವ್ಯಾಲ್ಯೂ ಕೂಡ 0.5. ಓಕೆನಾ, ಈಗ S13 is equal to 13/2, 2 ಇಂಟು 0.5 ಏನಾಗುತ್ತೆ 1.0 ಆಗುತ್ತೆ. ಯಾಕಂದ್ರೆ 5 2 10 ಆಯಿತು, 1 ಪಾಯಿಂಟ್ ಹಿಂದ್ಗಡೆ. ಓಕೆ, 1.0 ಆಯಿತು. 13ಅಲ್ಲಿ 1 ಹೋದ್ರೆ ಏನಾಗುತ್ತೆ 12 ಅಂತ ಬರೀಬೋದು. ಈಗ ನಾನು ಈ 0.5ನ ನಾನು 1/2 ಅಂತ ಬರೀಬೋದಾ, 0.5 ಅಂದ್ರೆ 1/2 ಅಂದ್ರೆ 1. ಹೋಗೇನಾಯ್ತು 2 1 2 6 ಆಯಿತು. ಓಕೆನಾ,
ಈಗ S13 is equal to 13/2 ಇಂಟು ಇಲ್ಲಿ ನೋಡಿ ಇಲ್ಲಿ ಏನು ಉಳಿತಿಲ್ಲ 1 ಪ್ಲಸ್ ಇದು 1.0 ಅಂದ್ರೆ ಒಂದು 1 ಅಂದ್ರೆ ಒಂದೇ 6 1 6. ಸೊ S13 ಏನಾಯ್ತು 13/2 ಇಂಟು 7 ಆಯ್ತು. ಓಕೆನಾ? ಈಗ S13 ಗೊತ್ತಾಯ್ತಾ ನಮಗೆ? ಸೊ ಇದನ್ನೇನು ಮಲ್ಟಿಪ್ಲೈ ಮಾಡಿದ್ರೆ ಆಸ್ ಇಟ್ ಈಸ್ ಇಟ್ಟಿದ್ರೆ S13 ಗೊತ್ತಾಯ್ತಾನೆ. ಈಗ ನಾವು ಟೋಟಲ್ ಲೆಂತ್ ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ. ಸೊ ಟೋಟಲ್ ಲೆಂತ್ ಏನಂತ ಬರೆದಿದೆ ಈಕ್ವೇಶನ್ 1 ಅಲ್ಲಿ? ಟೋಟಲ್ ಲೆಂತ್ ಇಸ್ ಈಕ್ವಲ್ ಟು ಪೈ ಇಂಟು S13 ಅಂತ ಬರ್ದಿದ್ವಿ. ಈಗ ಪೈ ವ್ಯಾಲ್ಯೂ ಏನಂತ ಅಂತ ಹೇಳಿದಾನೆ 22/7. ಓಕೆ, S13 ವ್ಯಾಲ್ಯೂ ಏನು 13/2 ಇಂಟು 7. ಈಗ ನೀವು ನೋಡಿದ್ರೆ 7 7 ಕ್ಯಾನ್ಸಲ್ ಆಯ್ತು, 2 1 2 11 ಕ್ಯಾನ್ಸಲ್ ಆಯ್ತು. ಈಗ 11 3 33, 3 ಕ್ಯಾರಿ ಆಯ್ತು, 11 1 11, 11 ಪ್ಲಸ್ 3 143 ಆಯ್ತು. ಸೊ ಟೋಟಲ್ ಲೆಂತ್ ಬಂದು 143. ಓಕೆ, ಅಲ್ಲಿ ರೇಡಿಯಸ್ ಏನು ಕೊಟ್ಟಿದ್ದಾರೆ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ಟೋಟಲ್ ಲೆಂತ್ ಕೂಡ ಸೆಂಟಿಮೀಟರ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಟೋಟಲ್ ಲೆಂತ್ ಬಂದು 143 ಸೆಂಟಿಮೀಟರ್.